ನೋಡಿ ಎಷ್ಟು ದೊಡ್ಡದಾಗಿದೆ. ಇವಾಗ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಉಂಟು. ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಮಧ್ಯಾಹ್ನ ಮೇಲೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವಾಗ ಸಂಜೆ ಒಂದು ಟೀ ಟೈಮಿಗೆ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಇವಾಗ ಕಿಚನಿಗೆ ಬಂದಿದ್ದೇನೆ. ವಡೆಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಉದ್ದನ್ನು ಇವಾಗ ನೆನೆ ಹಾಕಿದ್ದೆ, ಚೆನ್ನಾಗಿ ನೆಂದಿದೆ. ಅದನ್ನು ಇವಾಗ ಗ್ರೈಂಡ್ ಮಾಡಿ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಬೇಗನೆ ಉದ್ದನ್ನು ಕಡಿದು ಹಿಟ್ಟನ್ನು ರೆಡಿ ಮಾಡೋಣ. ಇವಾಗ ನೋಡಿ ಉದ್ದು ಚೆನ್ನಾಗಿ ನೆಂದಿದೆ. ಹಾಗೆ ನಾನು ಅದನ್ನು ಒಂದು ಜರಡಿಯಲ್ಲಿ ಹಾಕಿಟ್ಟಿದ್ದೇನೆ, ನೀರು ಸ್ವಲ್ಪ ಸೋಸಿ ಹೋಗಲಿ ಅಂತೇಳಿ. ಬೆಳಿಗ್ಗೆ ನೆನೆ ಹಾಕಿದ್ದೆ, ಇವಾಗ 3 ಗಂಟೆ ಆಗುವಾಗ ಚೆನ್ನಾಗಿ ನೆಂದಿದೆ. ಹಾಗೆಯೇ ನೀರೆಲ್ಲ ಸೋಸಿ ಹೋಗಬೇಕು, ಇಲ್ಲಾಂದರೆ ಹಿಟ್ಟು ತುಂಬಾ ತೆಳುವಾಗ್ತದೆ. ಇದರ ನೀರು ಚೆನ್ನಾಗಿ ಸೋಸಿ ಹೋಗುವ ತನಕ ಇದಕ್ಕೆ ಬೇಕಾದ ಶುಂಠಿ, ಕಾಯಿಮೆಣಸು ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತೇನೆ. ನೋಡಿ ಉದ್ದಿನ ವಡೆಗೆ ಬೇಕಾದ್ದನ್ನು ಇಲ್ಲಿ ರೆಡಿ ಮಾಡಿ ತೊಗೊಂಡಿದ್ದೇನೆ. ಚಿಕ್ಕ ನೀರುಳ್ಳಿ ತೊಗೊಂಡಿದ್ದೇನೆ, ಒಂದು ಕಾಯಿಮೆಣಸು, ಸ್ವಲ್ಪ ಶುಂಠಿ, ಹಾಗೆಯೇ ಕರಿಬೇವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೇನೆ. ಕಾಯಿ ತುರಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು. ಇವಾಗ ಇಷ್ಟನ್ನು ರೆಡಿ ಮಾಡಿದ್ದೇನೆ. ಇವಾಗ ನೀರೆಲ್ಲ ಸೋಸಿ ಹೋಗಲಿ ಅಂತೇಳಿ ಜರಡಿಯಲ್ಲಿ ಹಾಕಿಟ್ಟಿದ್ದೆ. ಇವಾಗ ಚೆನ್ನಾಗಿ ನೀರೆಲ್ಲ ಹೋಗಿದೆ. ಇನ್ನು ಇದನ್ನು ಗ್ರೈಂಡ್ ಮಾಡ್ತೇನೆ. ಗ್ರೈಂಡ್ ಮಾಡುವಾಗ ನೀರನ್ನು ಹಾಕ್ಕೊಳ್ಬಾರ್ದು. ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಇನ್ನಿದನ್ನು ಗ್ರೈಂಡ್ ಮಾಡ್ತೇನೆ. ನೋಡಬೇಕು ಇವಾಗ ಡ್ರೈ ಆಗಿ ಗ್ರೈಂಡ್ ಆಗ್ತದಾ ಇಲ್ವಾ ಅಂತೇಳಿ. ನೀರನ್ನೆಲ್ಲ ನಾನು ಸೋಸಿ ತೆಗೆದಿದ್ದೇನೆ. ಹಾಗೆ ಇವಾಗ ಇದನ್ನು ಗ್ರೈಂಡ್ ಮಾಡಿ ಹಿಟ್ಟನ್ನು ರೆಡಿ ಮಾಡ್ತೇನೆ. ನೋಡಿ ಹಿಟ್ಟು ಈ ಥರ ಗ್ರೈಂಡ್ ಆಗಿದೆ. ಇದು ತುಂಬಾ ಗಟ್ಟಿಯಾಗಿ ಗ್ರೈಂಡ್ ಆಗಿದೆ. ಇನ್ನು ಸ್ವಲ್ಪ ನೈಸಾಗಿ ಗ್ರೈಂಡ್ ಆಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ಇವಾಗ ನೀರು ಹಾಕಬೇಕು. ನಾವು ಸೋಸೋದಕ್ಕಿಂತ ಮೊದಲು ಸೀದಾ ಹಾಕಿದರೆ ನೀರು ಜಾಸ್ತಿ ಆದರೆ ನಮಗೆ ಮತ್ತೆ ಎಣ್ಣೆಯಲ್ಲಿ ಹಾಕಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಇಷ್ಟು ದಪ್ಪ ಬೇಡ, ಇದಕ್ಕಿಂತ ಸ್ವಲ್ಪ ತಿಳಿ ಇರಬೇಕು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ. ಇವಾಗ ನೋಡಿ ನೈಸಾಗಿ ಗ್ರೈಂಡ್ ಆಯಿತು. ನೋಡಿ ಹಿಟ್ಟನ್ನು ಒಂದು ಬೌಲಲ್ಲಿ ತೆಗೆದಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೇನೆ. ಸ್ವಲ್ಪ ಟೇಸ್ಟ್ ಬರಲಿಕ್ಕೋಸ್ಕರ ಹಾಕಬೇಕು ಅಂತ ಏನಿಲ್ಲ, ಒಂಥರ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತದಲ್ವ, ಹಾಗಾಗಿ 1/4 ಟೀ ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೇನೆ. ಇವಾಗ ಉಪ್ಪು ಸಕ್ಕರೆ ಹಾಕಿ ಆಯಿತು. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಹಾಕ್ತೇನೆ, ಸ್ವಲ್ಪ ಕ್ರಿಸ್ಪಿನೆಸ್ಸಿಗೋಸ್ಕರ. ಅಕ್ಕಿ ಹಿಟ್ಟು ಹಾಕೋದು ಬೇಡ ಅಂದರೆ ನಾವು ಮೊದಲೇ ಅಕ್ಕಿಯನ್ನು ಸ್ವಲ್ಪ ನೆನೆ ಹಾಕಿ ಈ ಉದ್ದನ್ನು ಗ್ರೈಂಡ್ ಮಾಡುವಾಗ ಅದರ ಜೊತೆಗೆ ಅಕ್ಕಿ ಹಾಕಿ ಕೂಡ ಗ್ರೈಂಡ್ ಮಾಡ್ಬೋದು. ನಾನು ಇವಾಗ 1 ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಪೌಡ್ರನ್ನು ಹಾಕಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇವಾಗ ಒಂದು 5 ನಿಮಿಷ ಇದನ್ನು ನಾನು ಮಿಕ್ಸ್ ಮಾಡಿದೆ. 5 ನಿಮಿಷ ಮಿಕ್ಸ್ ಮಾಡಿದ ಮೇಲೆ ಈ ಥರ ಬಂತು. ಒಂದು 5 ನಿಮಿಷ ಆದರೂ ಇದನ್ನು ಮಿಕ್ಸ್ ಮಾಡಿಕೊಳ್ಳಲೇಬೇಕು. ಆವಾಗ ಒಂಥರ ಹಿಟ್ಟು ಉಬ್ಬಿ ಬಂದಾಗೆ ಬರ್ತದೆ, ಹಾಗೆಯೇ ಸಾಫ್ಟ್ ಆಗ್ತದೆ. ಇನ್ನು ಇದಕ್ಕೆ ನಾನು ಕಟ್ ಮಾಡಿಟ್ಟಂಥ ನೀರುಳ್ಳಿ, ಕಾಯಿಮೆಣಸು ಅದನ್ನೆಲ್ಲ ಹಾಕ್ತೇನೆ. ಹಾಕಿ ಆಯಿತು. ಇದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಹಿಟ್ಟು ರೆಡಿ ಆಯಿತು. ಇನ್ನು ಎಣ್ಣೆ ಕಾಯಿಸ್ಲಿಕ್ಕಿಟ್ಟು ಇದನ್ನು ಬೇಗನೆ ಫ್ರೈ ಮಾಡ್ತೇನೆ. ಇವಾಗ ನೋಡಿ ಉದ್ದಿನ ವಡೆ ಮಾಡಲಿಕ್ಕೆ ಇದನ್ನೊಂದು ತೊಗೊಂಡಿದ್ದೇನೆ. ಇದರಲ್ಲಿ ಹಿಟ್ಟನ್ನು ಹಾಕಿ ಮಧ್ಯದಲ್ಲಿ ತೂತು ಮಾಡಿ ಆಮೇಲೆ ಎಣ್ಣೆಯಲ್ಲಿ ಬಿಡಲಿಕ್ಕೆ ಈಸಿ ಆಗ್ತದೆ. ಕೈಯಲ್ಲಿ ಹಾಕೋದಾದರೆ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಹಾಗೆ ಇದರಲ್ಲೇ ಟ್ರೈ ಮಾಡ್ತೇನೆ. ಇವಾಗ ನೋಡಿ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಹಿಟ್ಟನ್ನು ತೊಗೊಳ್ತೇನೆ. ಈ ಹಿಟ್ಟನ್ನು ಇದರ ಮೇಲೆ ಇಟ್ಟು ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡಿ ಆಮೇಲೆ ಮಧ್ಯದಲ್ಲಿ ಈ ಥರ ಒಂದು ತೂತು ಮಾಡಿದರೆ ಆಯಿತು. ಕೈಗೆ ನಾವು ನೀರನ್ನು ಹಚ್ಚಿಕೊಂಡೇ ಇದನ್ನು ಮಾಡಬೇಕು. ಇವಾಗ ನೋಡಿ ಎಣ್ಣೆ ಬಿಸಿ ಆಯಿತು, ಹಾಗೆಯೇ ವಡೆಯನ್ನು ಕೂಡ ಮಾಡಿ ಆಯಿತು. ಇವಾಗ ನೋಡಿ 5 ಮಾಡಿ ಹಾಕಿದ್ದೇನೆ. ಹಾಗೆಯೇ ಇದನ್ನು ಸ್ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಬೇಕು. ಇಲ್ಲಾಂದರೆ ಒಳಗಡೆ ಬೇಯುವುದಿಲ್ಲ. ಪ್ಯಾನಲ್ಲಿ ಮಾಡಿದರೆ ನಮಗೆ ಹಾಕಲಿಕ್ಕೆ ಈಸಿ ಆಗ್ತದೆ. ಬನಲೆಯಲ್ಲೆಲ್ಲ ಹಾಕಿದರೆ ಅದು ಡೀಪ್ ಆಗಿರ್ತದಲ್ವ, ಸೋಸಿಕೊಳ್ಳೋದರಲ್ಲಿ
ಹಾಕಿ ನಮಗೆ ಆ ಬನಲೆಗೆ ಬಿಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇದಾದರೆ ಓಪನ್ ಆಗಿರ್ತದಲ್ವ, ಹಾಗಾಗಿ ಈ ಥರದ ಒಂದು ಪಾತ್ರೆಯಲ್ಲಿ ಕಾಯಿಸೋದು ಒಳ್ಳೆಯದು. ನೋಡಿ, ಇವಾಗ ಇದು ಫ್ರೈ ಆಗ್ತಾ ಬಂತು. ನಿಧಾನವಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಒಳಗೆ ಬೇಯುವುದಿಲ್ಲ. ಇವಾಗ ನೋಡಿ, ಇದು ಫ್ರೈ ಆದ್ದು ಸಾಕು, ತೆಗಿತೇನೆ. ನೋಡುವಾಗ ತುಂಬ ಚೆನ್ನಾಗಿ ಬಂದಾಗೆ ಕಾಣ್ತದೆ, ಹೇಗಾಗಿದೆ ಗೊತ್ತಿಲ್ಲ. ಇವಾಗಂತೂ ವಿಪರೀತ ಸೆಕೆ, ಹಾಗಾಗಿ ಮಧ್ಯಾಹ್ನ ಮೇಲೆ ಕಿಚನಿಗೆ ಬರೋದು ಅಂತಲೇ ಇಲ್ಲ. ಒಂದು ಟೀ ಮಾಡಲಿಕ್ಕೆ ಮಾತ್ರ ಬರೋದು. ಇವತ್ತು ಸ್ವಲ್ಪ ಉದ್ದಿನ ವಡೆ ಮಾಡೋಣ ಅಂತ ಅನಿಸಿತ್ತು, ಹಾಗಾಗಿ ಬೆಳಗ್ಗೆ ನೆನೆ ಹಾಕಿದ್ದೆ. ಹಾಗೆ ಮನ್ವಿತಾ ಕೂಡ ಮನೆಯಲ್ಲಿದ್ದಾಳೆ, ಅವಳಿಗೆ ಇವಾಗ ಎಕ್ಸಾಮ್ ನಡೀತಾ ಇದೆ. ಹಾಗೆ ಸ್ವಲ್ಪ ತಿಂಡಿ ಮಾಡೋಣ ಅಂತ ಮಾಡಿದ್ದೇನೆ, ಆದರೆ ಮನ್ವಿತಾಳಿಗೆ ಉದ್ದಿನ ವಡೆ ಯಾವಾಗಲೂ ಇಷ್ಟ ಇಲ್ಲ. ಇವಾಗ ತಿಂತಾಳ ನೋಡಬೇಕು, ಓದ್ತಾ ಇದ್ದಾಳೆ. ಹಾಗೆ ಇವಾಗ ಸ್ವಲ್ಪ ಮಾಡಿದ್ದು ಹಾಗೆ ಫ್ರೈ ಆಗ್ತಾ ಬಂತು. 2ನೇ ಬ್ಯಾಚ್ ಕೂಡ ಹಾಕಿ ಆಯಿತು, ಫ್ರೈ ಆಗ್ತಾಯಿದೆ. ಹಾಗೆ ಅಷ್ಟರೊಳಗೆ ನಾನು ಟೀ ಕೂಡ ರೆಡಿ ಮಾಡ್ತೇನೆ. ಇಲ್ಲಿ ಇವಾಗ ಚಹಾ ಕೂಡ ರೆಡಿ ಆಗ್ತಾಯಿದೆ. ಹಾಗೆಯೇ ಉದ್ದಿನ ವಡೆ ಕೂಡ ರೆಡಿಯಾಗಿದೆ. ಹೇಗಾಗಿದೆ ಅಂತ ಗೊತ್ತಿಲ್ಲ, ತಿಂದು ನೋಡಬೇಕಷ್ಟೇ. ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬಂದಾಗೆ ಕಾಣ್ತದೆ. ನೋಡಿ, ಉದ್ದಿನ ವಡೆ ಹಾಗೂ ಟೀ ರೆಡಿ ಆಯಿತು. ಮನ್ವಿತಾ ಹಾಗೂ ಜಾನವರಿಗೆ ಮಾತ್ರ ಟೀ ಮಾಡಿದ್ದು, ನನಗೆ ಟೀ ಬೇಡ. ಹಾಗಾಗಿ ಇವಾಗ ಇದನ್ನು ಅವರಿಗೆ ಕೊಂಡೋಗಿ ಕೊಡ್ತೇನೆ. ಹಾಗೆಯೇ ಇವತ್ತು ಚಟ್ನಿ ಎಲ್ಲ ಏನಿಲ್ಲ, ಸಾಯಂಕಾಲ ಮಾಡಿದಲ್ವ, ಟೀ ಜೊತೆಗೆ ತಿನ್ನೋದಷ್ಟೇ. ಹಾಗೆಯೇ ಸ್ವಲ್ಪ ಮಾಡಿದ್ದು. ನೋಡೋಣ ಹೇಗಾಗಿದೆ ಅಂತೇಳಿ, ಮತ್ತು ನಾನು ನಿಮಗೆ ತಿಂದಾದಮೇಲೆ ಹೇಳ್ತೇನೆ ಹೇಗೆ ಬಂದಿದೆ ಅಂತೇಳಿ. ತಂದಿದ್ದೆವು ನಾವು, ಅದನ್ನು ಬೆಳಗ್ಗೆ ಒಣ ಹಾಕಿದ್ದು, ಇವಾಗ ಚೆನ್ನಾಗಿ ಒಣಗಿದೆ. ಹಾಗೆಯೇ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಗೋಣಿಯಲ್ಲಿ ತುಂಬಿಸಿ ಇಡಲಿಕ್ಕುಂಟು. ಹಾಗೆ ಟೀ ಕುಡ್ದಾದ್ಮೇಲೆ ಇದರ ಕೆಲಸ ಮಾಡಲಿಕ್ಕಿದೆ. ಒಬ್ಬರೇ ತಿಂತಾ ಇದ್ದಾರೆ. ಹೇಗಾಗಿದೆ? ಸೂಪರ್ ಆಗಿದೆ, ಸಾಫ್ಟ್ ಆಗಿದೆ. ಸಾಸಲ್ಲಿ ಮುಳುಗಿಸಿ ತಿಂತಾರೆ. ಕ್ರಿಸ್ಪಿಯಾಗಿದೆ. ಇವಾಗ ನಾನು ಟೇಸ್ಟ್ ಮಾಡ್ತೇನೆ. ಈ ಥರ ಬಂದಿದೆ, ಸಾಫ್ಟಾಗಿದೆ. ಇದಕ್ಕೆ ಚಟ್ನಿಯೇ ಬೆಸ್ಟ್ ಕಾಂಬಿನೇಷನ್ ಅಲ್ವಾ? ಹೌದು. ಇನ್ನೊಂದು ಬೇಡ. ಸಾಸ್ನೊಂದಿಗೆ ಕೂಡ ಒಳ್ಳೆಯದಾಗ್ತದೆ. ಚಹಾ ಕುಡಿದು ಅಕ್ಕಿಯನ್ನು ಕ್ಲೀನ್ ಮಾಡಿ ಗೋಣಿಯಲ್ಲಿ ತುಂಬಿಸಿ ಆಯಿತು. ಹಾಗೆ ಆಮೇಲೆ ಮನೆ ಗುಡಿಸಿ ಒರೆಸಿ ಎಲ್ಲ ಆಯಿತು. ಹಾಗೆ ತುಂಬ ಸೆಕೆ ಆಗ್ತಾಯಿದೆ, ಮೋಡ ಆಗಿದೆ. ಅಡಿಕೆನೆಲ್ಲ ಗೋಣಿಯಲ್ಲಿ ತುಂಬಿಸಿದ್ರು. ನಾನು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಮ್ಮ ಮರದಲ್ಲಿ ಆದ ದಾಳಿಂಬೆ ಇವಾಗ ಎಷ್ಟು ದೊಡ್ಡದಾಗಿದೆ ಅಂತೇಳಿ ನಿಮಗೆ ತೋರಿಸ್ತೇನೆ. ಸರಿ, ದಾಳಿಂಬೆ ಮಳೆ ಬಂದ ಕೂಡಲೇ ಒಡೆಯುತ್ತಿತ್ತು. ಆದರೆ ಈ ಸಲ ನೋಡಿ, ದಾಳಿಂಬೆಗೆ ಇನ್ನೊಂದು ಹೊಸ ರೋಗ. ಇದರ ಒಳಗೆ ಹುಳ ಎದ್ದಿರ್ಬೋದು. ನೋಡಿ, ಈ ಥರ ತೂತಾಗಿದೆ. ಮತ್ತು ಕೆಳಗಡೆ ಇರುವುದೆಲ್ಲ ಇದಕ್ಕೇನು ತೂತಾಗಲಿಲ್ಲ ಇಷ್ಟು ತನಕ. ಅಲ್ಲಿ ನೋಡಿ, ಮೇಲ್ಗಡೆ ಇದೆ, ಅದಕ್ಕೆ ಸೇಮ್ ಪ್ರಾಬ್ಲಮ್ ಆಗಿದೆ. ನೋಡಿ, ಈ ಥರ ಹುಳ ಬಿದ್ದಿದೆ. ಮೇಲ್ಗಡೆ ಕೂಡ ಹಾಗೇ ಆಗಿದೆ. ಕೆಲವೊಂದು ಕರೆಕ್ಟಾಗಿದೆ, ಕೆಲವೊಂದಕ್ಕೆ ಆ ಥರ ಹುಳ ಬಿದ್ದಿದೆ. ಆದರೆ ಈ ಸಲ ಸ್ವಲ್ಪ ಬೇಗ ಆದ ಕಾರಣ ತೆಗಿಬೋದು. ಇದು ಕೂಡ ಇವಾಗ ಬೆಳೀತಾ ಬಂತು ನೋಡಿ. ಇನ್ನು ಸ್ವಲ್ಪ ದಿವಸದಲ್ಲಿ ತೆಗೆದು ನೋಡಬೇಕು ಇದರಲ್ಲಿ ಹುಳ ಇದೆಯಾ ಅಂಥೇಳಿ. ಅಂದರೆ ಇಲ್ಲಿಂದ ನೋಡಿ, ಇದು ಒಳಗೆ ಹಾಳಾಗಿದೆ. ಅರ್ಧ ಭಾಗ ಚೆನ್ನಾಗಿರೋದು ಸಿಗ್ಬೋದು. ಅಂದರೆ ತುಂಬ ಸೆಕೆಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು. ಈ ಗೆಲ್ಲಲ್ಲಿ ತುಂಬಾ ಆಗಿದೆ ನೋಡಿ, ತುಂಬ ಆಗಿ ಭಾರ ಆಗಿ ಇಲ್ಲಿ ಇದು ಗೆಲ್ಲು ಕಟ್ಟಾಗಿದೆ. ಹಾಗೆ ಇವಾಗ ದಾಳಿಂಬೆ ಹಣ್ಣಾಗಲಿಕ್ಕೆ ಕಾಯ್ದು ಮತ್ತು ಆ ಗೆಲ್ಲನ್ನೇ ಕಟ್ ಮಾಡಿ ತೆಗೆಯುವುದು. ಇದು ತುಂಬ ಆಗಿದೆ ಈ ಸಲ ನೋಡಿ. ಅಲ್ಲಿ ಮೇಲೆ ಇರುವುದು ಕೂಡ ಹಾಗೆ ಅದೇ ಥರ ಹುಳ ಬಿದ್ದಿದೆ. ಇಲ್ಲೆಲ್ಲ ಚಿಕ್ಕದಿದೆ ನೋಡಿ. ಇನ್ನೂ ಕೂಡ ಹೂ ಬಿಡ್ತಾ ಇದೆ. ಹಾಗೆ ನಾನು ಕಳೆ ಸರ ಇನ್ನೊಂದು ಡಾರ್ಕ್
ದಾಳಿಂಬೆದ್ದು ಮೊಳಕೆ ಹಾಕಿದ್ದೆ, ಗಿಡ ಮಾಡಿ ಬೇರೆ ಕಡೆ ನೆಡಬೇಕು ಅಂತ. ಅದು ನೆಡಲೇ ಇಲ್ಲ, ಗಿಡ ಆಗಿದೆ, ನಿಮಗೆ ತೋರಿಸ್ತೇನೆ ನೋಡಿ. ಇವಾಗ ನಮ್ಮ ಬಸಳೆ ಚಪ್ಪರ ಹೋಗಿ ಕುಂಬಳಕಾಯದ್ದು ಚಪ್ಪರ ಆಗಿದೆ. ಅಲ್ಲೇ ಬುಡದಲ್ಲಿ ಕುಂಬಳಕಾಯದ್ದು ಬೀಜ ಮೊಳಕೆ ಬಂದು ಇವಾಗ ಫುಲ್ಲಾಗಿದೆ ನೋಡಿ, ಚಪ್ಪರ ಫುಲ್ಲಾಗಿದೆ. ಹಾಗೆಯೇ ಇವಾಗ ಹೂ ಬಿಡ್ತಾ ಇದೆ ನೋಡಿ. ಒಂದು ಕುಂಬಳಕಾಯಿ ಆಗಿದೆ, ಹಾಗೆಯೇ ಅಗಲಕಾಯಿ ಕೂಡ ಉಂಟು, ಎಲ್ಲೋ ಇದೆ, ಹೂವಲ್ಲೊಂದಿದೆ, ಒಂದೆರಡು ಅಗಲಕಾಯಿ ಕೂಡ ಇದೆ. ದಾಳಿಂಬೆ ಆಯಿತು ಗಿಡ ತೋರಿಸ್ತೇನೆ ಅಂತ ಹೇಳಿದ್ದು ನೋಡಿ. ನಾನಿಲ್ಲೊಂದು ಬ್ಯಾಗಲ್ಲಿ, ಪ್ಲಾಸ್ಟಿಕ್ ಬ್ಯಾಗಲ್ಲಿ ಮೊಳಕೆ ಹಾಕಿದ್ದೆ. ಒಂದು ದಾಳಿಂಬೆ ಹಾಳಾಗಿತ್ತು ಅಂತೇಳಿ, ಅದು ತುಂಬ ಡಾರ್ಕ್ ಕಲರ್ ಇದ್ದು ದಾಳಿಂಬೆ ನೋಡಿ. ಇವಾಗ ಇದರಲ್ಲೆಲ್ಲ ಹೂ ಬಿಟ್ಟಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಇವಾಗ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಉಂಟು. ಗುಂಡಿಯನ್ನೆಲ್ಲ ತೋಡಿಟ್ಟಿದ್ದೇವೆ, ಇನ್ನು ಮಳೆ ಬರಲಿ ಅಂತ ಕಾಯ್ದು, ಇಲ್ಲದಿದ್ದರೆ ಸಾಯ್ತದಲ್ವ, ಹಾಗಾಗಿ ಇಲ್ಲೇ ಬಿಟ್ಟಿದ್ದೇವೆ. ಹಾಗೆಯೇ ಗುಪ್ಪಟ್ಟೆ ಹಣ್ಣು ತುಂಬಾ ಆಗಿತ್ತು, ಇವಾಗ ಮುಗೀತಾ ಬಂತು. ಇವಾಗ ಕೆಲವೊಂದು ಹಣ್ಣಾದಿದೆ, ಅದನ್ನು ಇವಾಗ ಕೊಯ್ಬೇಕು. ಮುಗೀತಾ ಬಂತು, ಇದ್ದದೆಲ್ಲ ಹಣ್ಣಾಗಿದೆ ಇವಾಗ. ಇವಾಗ ಸಾಯಂಕಾಲದ ಸಮಯ, ಜಾನವರು ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.